ನೋಡು ನಿರುಷ, ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ಚರ್ಚೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅದು ಹೇಗೆ ಬಿಡೋಕ್ಕಾಗುತ್ತೆ ಆಂಟಿ? ಇವಳು ಇವತ್ತು ಈ ಥರ ಕೆಲಸ ಮಾಡಿ ನನಗೆ ಒಪ್ಕೊ ಅಂತ ಹೇಳ್ತಿದ್ದಾಳೆ. ನಾಳೆ ಇದಕ್ಕಿಂತ ದೊಡ್ಡದೇನಾದರೂ ಮಾಡಿ ನನ್ನ ತಲೆ ಕಟ್ಟಿದ್ರೆ ನಾನು ಏನು ಮಾಡಲಿ? ಹಾಗೇನೂ ಆಗಲ್ಲ ನಿರುಷ. ಇನ್ನು ಮುಂದೆ ಈ ರೀತಿ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ, ಸರಿನಾ? ಹೇಗೆ ನೋಡ್ಕೋತೀರಾ ಆಂಟಿ? ನಿಮ್ಮ ಮಗ ಆದಿತ್ಯನಿಗೆ ಈ ಮನೇಲಿ ಸಿಗಬೇಕಾಗಿರೋ ಸ್ವಾತಂತ್ರ್ಯ ಕೊಡ್ಸೋದಕ್ಕೆ ನೀವು ಒದ್ದಾಡ್ತಾ ಇದ್ದೀರಾ. ಅಂಥದ್ರಲ್ಲಿ ಈ ರೀತಿ ಆಗದಿರೋ ಥರ ನಿಮ್ಮ ಕೈಲಿ ನೋಡ್ಕೊಳಕ್ಕಾಗತ್ತಾ ಆಂಟಿ? ಮಾತು ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಶಶಾಂಕ್ ಅವರು ಆದಿತ್ಯಂಗೆ ಅಪ್ಪ ಆಗ್ತಾರೆ ಅಂದರೆ ನಂಗೆ ಮಾವ ಅಲ್ವಾ? ನನ್ನ ಮಾವನ ಮುಖಕ್ಕೆ ನಾನು ಮಸಿ ಬಳಿತೀನ? ಅಪವಾದ ಹೊರಿಸೋದಕ್ಕೂ ಒಂದು ಇತಿಮಿತಿ ಬೇಡವಾ? ಇಲ್ಲ ಆಂಟಿ, ನಿರುಷ ಹೇಳ್ದಾಗೆ ನಾನು ಅವ್ರ ಮೇಲೆ ಅಪವಾದ ಹೊರಿಸ್ತಾ ಇಲ್ಲ. ನನ್ನ ಸಿಕ್ಕಾಕ್ಸೋದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳ್ತಿರೋದು ನಾನಲ್ಲ ಕಣೆ, ನೀನು. ನಿರೋಷ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೀನು ಒಳಗೆ ಹೋಗು. ಒಳಗೆ ನಾನು ಬುದ್ಧಿವಾದ ಹೇಳ್ತೀನಿ. ಆಂಟಿ, ಅದು ನನ್ನ ಮಾತಿನ ಮೇಲೆ ಗೌರವ ಇದ್ದರೆ ಹೋಗು. ನೀವು ಹೇಳ್ತಿದ್ದೀರ ಅಂತ ಹೋಗ್ತೀನಿ ಆಂಟಿ. ಇನ್ನೊಂದು ಸರಿ ನನ್ನ ಮೇಲೆ ಆಪಾದನೆ ಹೊರಿಸಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಸ್ವಾತಿ. ಸತ್ಯ ಹೇಳ್ತೀನಿ ಆಂಟಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿರುಷಾನೇ. ಏನು ಹೇಳಬೇಡ. ನೀನೇನು ಅನ್ನೋದು ನನಗೆ ಗೊತ್ತಿದೆ. ಹೋಗಿ ನಿನ್ನ ಕೆಲಸ ನೋಡ್ಕೊ. ಹೋಗು. ನೋಡ್ತೀಯಾ ಮನೇಲಿ ಹೇಗೆಲ್ಲ ಗಲಾಟೆ ಮನಸ್ತಾಪಗಳಾಗ್ತಿದೆ ಅಂತ? ಫೋಟೋನೋ ಬರೀ ಫೋಟೋ ಅಂತ ನೋಡು. ಅದರಲ್ಲಿ ಯಾರಿದ್ದಾರೆ ಅನ್ನೋದು ಮುಖ್ಯ ಆಗಲ್ಲ. ದಯವಿಟ್ಟು ಅದ್ರ ಮೇಲಾಗಿರೋ ಮಸಿನ ಒರೆಸು. ಇಲ್ಲದೆ ಹೋದರೆ ಇವತ್ತು ನಡೆದಿರೋ ಇನ್ಸಿಡೆಂಟು ನಾಳೆ ದೊಡ್ಡದಾಗುತ್ತೆ. ಇಲ್ಲಮ್ಮ, ನಾನು ಅದನ್ನು ಒರೆಸಲ್ಲ. ನಮ್ಮ ಅಪ್ಪನ ಮುಖ ಕಚ್ಚಿರೋ ಮಸಿನ ಅದೇ ಕಲ್ಸಲ್ವೋ? ನಾನು ನೋಡ್ತೀನಿ. ಮನೆಯಲ್ಲಿ ಹತ್ತಿರೋ ಬೆಂಕಿಗೆ ಪರೋಕ್ಷವಾಗಿ ಕಾರಣ ನೀವೇ. ಅದನ್ನು ನೀವೇ ಆರಿಸ್ಬೇಕು.